ಮೂರನೇದು ಭಾಳ ಪ್ರಮುಖ ವಿಚಾರವನ್ನು ಈಗ ತಮ್ಮ ಮುಂದೆ ಹೇಳ್ತಾ ಇದೆ. ಅದು ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟದ್ದು. ಡೊನಾಲ್ಡ್ ಟ್ರಂಪ್ ಪ್ರಾಯಶಃ ಈ ವಿಶ್ವದ ರಾಜಕಾರಣದಲ್ಲಿ ಟ್ರಂಪ್ರಂಥ ಅಯೋಗ್ಯ ಅಧ್ಯಕ್ಷ ಇನ್ನೊಬ್ಬ ಇದ್ದಂತೆ ಕಾಣ್ತಾ ಇಲ್ಲ. ಆತ ಒಬ್ಬ ವ್ಯಾಪಾರಸ್ಥ. ರಾಜಕಾರಣದಲ್ಲಿ ವ್ಯಾಪಾರಸ್ಥರು ಬಂದರೆ ಅದೇಗೆ ಆಗ್ತದೆ ಕೆಲಸ. ವ್ಯಾಪಾರ. ಎನಿವೆ, ನಾನು ಇದ್ರ ಬಗ್ಗೆ ಮಾತು ಕೂಡ ಆಡಿದ್ದೆ ಇನ್ನೊಂದು ಸಂದರ್ಭದಲ್ಲಿ. ಏನು ಅಂದರೆ, ಒಂದು ನಾಗರಿಕತೆಯನ್ನು ನಾಶಪಡಿಸ್ತೀನಿ ಅಂತ ಹೊರಟಿದ್ದೆ. ಇರಾನ್ನ ನಾಗರಿಕತೆ ಇವರಿಗೇನು ಗೊತ್ತಾ? ಪರ್ಷಿಯನ್ ನಾಗರಿಕತೆ ಅಂದರೆ ಏನು ಗೊತ್ತಾ? ಯಾವುದು ಗೊತ್ತು? ಈಗ ನಾಗರಿಕತೆಯನ್ನು ನಾನು ನಾಶಪಡಿಸ್ತೀನಿ ಅಂತಂದ. ಆದರೆ ಆದದ್ದು ಏನು ಗೊತ್ತಾ? ಆದದ್ದು ಅಮೇರಿಕ ಸೋಲನ್ನು ಒಪ್ಪಿಕೊಳ್ಬೇಕಾಗಿದೆ. ಭಾಳ ಸವಿಸ್ತಾರವಾಗಿ ಇದ್ರ ಬಗ್ಗೆ ಹಲವು ಸಂದರ್ಭದಲ್ಲಿ ಮಾತನಾಡಿದೆ. ಯಾಕೆ ಇರಾನನ್ನು ಸೋಲಿಸೋಕ್ಕಾಗಲ್ಲ? ಇರಾನ್ ಅದು ಅತಿ ವಿಸ್ತಾರವಿರುವಂಥ ಒಂದು ದೇಶ. ಮೇಲೆ ಏನಿದೆಯೋ ಭೂಮಿಯ ಒಳಗಡೆ ಅಷ್ಟೇ ಇದೆ. ಭೂಮಿಯ ಒಳಗೆ ಇರಾನ್ ನಗರಗಳನ್ನು ಸೃಷ್ಟಿ ಮಾಡಿದೆ. ಭೂಮಿಯ ಒಳಗಡೆ ರೈಲ್ವೆ ಇದೆ. ಭೂಮಿಯ ಒಳಗಡೆ ಮಿಸೈಲ್ ಅನ್ನು ಮೂವ್ ಮಾಡುವ ವ್ಯವಸ್ಥೆ ಇದೆ. ಆ ರೀತಿ ಇರೋದು. ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಿಸೈಲನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಮೂವ್ ಮಾಡಿಬಿಟ್ಟು ಮೇಲೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಬಿಡ್ತಾರೆ. ಅಮೇರಿಕ ಏನೂ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಅವರಿಗಿರುವಂಥ ಬದ್ಧತೆ. ಅಮೇರಿಕನ್ನರಿಗೆ ಇದು ಸಾವು ಬದುಕಿನ ಪ್ರಶ್ನೆ ಅಲ್ಲ. ಯಾವುದೋ ದೇಶಕ್ಕೆ ಎಲ್ಲೋ ಹೋಗೋದು, ಹೊಡೆದಾಕಬೇಕು, ಬರಬೇಕು. ಅದರಿಂದ ಆ ಸೈನಿಕರಿಗೆ ಆ ಕಿಚ್ಚು ಇರುವ ಸಂದರ್ಭ. ಆದರೆ ಇರಾನಿಯನ್ನರಿಗೆ ಆಗಲ್ಲ. ದೇಶವನ್ನು ಉಳಿಸಿಕೊಳ್ಬೇಕು ಅನ್ನೋ ಕಿಚ್ಚು, ದುರಾಕ್ರಮಣವನ್ನು ತಡೆಯಬೇಕು ಅನ್ನುವ ಕಿಚ್ಚು, ಅದು ಅವರಿಗೆ ಸಾವು ಬದುಕಿನ ಪ್ರಶ್ನೆ. ಆ ಕಾರಣಕ್ಕಾಗಿ ಒಂದು ಇರಾನ್ ಅಮೇರಿಕ ಇಸ್ರೇಲ್ನನ್ನು ಬಗ್ಗಿಸುವ ಹಂತಕ್ಕೆ ಹೋಗಿದೆ. ಇಟ್ಸ್ ಅ ಫಸ್ಟ್ ಪಾರ್ಟ್. ಆದರೆ ಈಗಿರುವ ಪ್ರಶ್ನೆ ಏನು? ಒಂದು, ಇಡೀ ಈ ಒಂದು ಮಾತುಕತೆ ನಡೆದದ್ದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತು. ಇದು ಭಾಳ ಜನ ಮುಬ್ಬಕ್ತರಿಗೆ ಅವರಿಗೆ ದುಃಖವನ್ನು ತರುತ್ತೆ ಅನ್ನೋದು ಗೊತ್ತು ನನಗೆ. ನೀನು ಪಾಕಿಸ್ತಾನ ಮಾಡ್ತಾರೆ. ಬಟ್ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತು. ಮಧ್ಯರಾತ್ರಿ ಒಂದು ಒಪ್ಪಂದಕ್ಕೆ ಬರಲಾಯಿತು. ಟ್ರಂಪ್ ಕೂಡ ಎಟ್ ಎನಿ ಕಾಸ್ಟ್ ಯುದ್ಧದಿಂದ ಹೊರಗೆ ಬರಬೇಕು ಅನ್ನೋ ಮನಸ್ಥಿತಿಯಲ್ಲಿದೆ. ಸೊ ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. ಯಾಕಂದರೆ ಇಡೀ ವಿಶ್ವದ ಆರ್ಥಿಕತೆ ಕುಸಿತಾ ಇತ್ತು. ಅಮೇರಿಕಾದ ಒಳಗಡೆ ಟ್ರಂಪ್ ವಿರುದ್ಧ ಜನ ಎದ್ದು ನಿಲ್ತಾ ಇದ್ದರು. ಅವರ ಪಾಪ್ಯುಲಾರಿಟಿ ಪ್ರಮಾಣ ಕುಸಿತಾ ಇತ್ತು. ಸುಮಾರು ಪ್ರತಿಶತ 25% ಜನ ಮಾತ್ರ ಟ್ರಂಪ್ಗೆ ಬೆಂಬಲ ನೀಡ್ತಾ ಇದ್ದರು ಅಮೇರಿಕದಲ್ಲಿ. ಉಳಿದವರೆಲ್ಲ ವಿರೋಧ ಮಾಡ್ತಾಯಿದ್ರು. ಹೀಗಾಗಿ ಟ್ರಂಪ್ ಹೊರಗೆ ಬರೋದಕ್ಕೆ ಯತ್ನ ಮಾಡ್ತಾಯಿದ್ರು. ಒಪ್ಪಂದ ಆಯಿತು. ಆದರೆ ಇಲ್ಲಿರುವ ಸಮಸ್ಯೆ ಅಮೇರಿಕ ಅಲ್ಲ, ಇಸ್ರೇಲ್. ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಒಬ್ಬ ನರಹಂತಕರ ನಡುವೆ ಯಾವಾಗಲೂ ಸ್ನೇಹ ಇರುತ್ತಂತೆ. ಸಮಾನ ವ್ಯಸನ ಇರೋವರು ಯಾವತ್ತೂ ಕೂಡ ಸ್ನೇಹಿತರಾಗ್ತಾರೆ. ಅವ್ರಿಗೆ ಸಮಾನ ವ್ಯಸನ ಯಾರ್ದು ಅಂತ ನಾನು ಈಗ ಹೇಳಕ್ಕೆ ಹೋಗಲ್ಲ. ದಟ್ ಡಸಂಟ್ ಲುಕ್ ನೈಸ್. ಆದರೆ ಈ ನೇತನ್ಯಾಹುಗೆ ಯುದ್ಧ ಬೇಕು. ಆದ್ದರಿಂದ ಯುದ್ಧವನ್ನು ತಡೆಯಕೂಡದು ಅನ್ನುವ ಕಾರಣಕ್ಕಾಗಿ, ಯುದ್ಧ ನಿಲ್ಲಕೂಡದು ಅನ್ನೋ ಕಾರಣಕ್ಕಾಗಿ ಲೆಬನಾನ್ ಮೇಲೆ ಆತ ದಾಳಿಯನ್ನು ಮಾಡಿದ್ದಾರೆ. ಹಾಗಿದ್ದರೆ ಏನಾಗುತ್ತೆ? ನಾಳೆ ಶುಕ್ರವಾರ ಪಾಕಿಸ್ತಾನದಲ್ಲಿ ಮುಂದುವರೆದ ಮಾತುಕತೆ ನಡೀತಾ ಇದೆ. ಅಮೇರಿಕಾದ ಉಪಾಧ್ಯಕ್ಷ ವ್ಯಾನ್ಸ್ ಅವರು ಅಲ್ಲಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಮಾತುಕತೆ ನಡೀತಾರೆ. ಹಾಗೆ ಇರಾನ್ ಪ್ರತಿನಿಧಿ ಕೂಡ ಇರ್ತಾರೆ. ಏನು 10 ಅಂಶಗಳ ಒಂದು ಪ್ರಣಾಳಿಕೆಯನ್ನು ಅಥವಾ ಒಪ್ಪಂದದ ಸೂತ್ರಗಳನ್ನು ಏನು ಇರಾನ್ ಕೊಟ್ಟಿದೆ ಅದರ ಬಗ್ಗೆ ಮಾತನಾಡುತ್ತೆ. ಇದರಲ್ಲಿ ಯಾವುದನ್ನು ಒಪ್ಕೋಬೇಕು ಅನ್ನೋದು ಮಾತುಕತೆ ಮುಂದೆ. ಆದರೆ ಈ ಮಾತುಕತೆ ನಡೆಯಕೂಡದು ಅನ್ನುವ ದುಷ್ಟತನ ಇಸ್ರೇಲ್ನಲ್ಲಿದ್ದಂತೆ ಕಾಣುತ್ತೆ. ಆ ಕಾರಣಕ್ಕೆ ಸತತವಾಗಿ ಈ ಒಪ್ಪಂದ ಆದ ಮೇಲೂ ಕೂಡ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ನಿನ್ನೆ ಬಂದ ಮಾಹಿತಿ ಪ್ರಕಾರ ಸುಮಾರು 300ಕ್ಕೂ ಹೆಚ್ಚು ಜನರ ಸಂಹಾರ ಮಾಡಿ ನೇತನ್ಯಾಹು ಸಂತೋಷ ಪಡ್ತಾರೆ. 23ರ ನಂತರ ನೀವು ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಅಥವಾ ನೇತನ್ಯಾಹು ಹತ್ಯೆ ಮಾಡಿದ್ದು ಸುಮಾರು 73,000 ಜನರನ್ನು, ಮಕ್ಕಳನ್ನು ಹತ್ಯೆ ಮಾಡಿದ್ದಾರೆ, ಹೆಂಗಸರನ್ನ ಹತ್ಯೆ ಮಾಡಿದ್ದಾರೆ. ಸಾವಿನಲ್ಲಿ ವಿಜೃಂಭಿಸುವಂಥದ್ದು, ರಕ್ತದಲ್ಲಿ ಸಂತೋಷ ಪಡುವಂಥದ್ದು. ಈ ಮನಸ್ಥಿತಿಯ ನೇತನ್ಯಾಹು ಬಹುಮಟ್ಟಿಗೆ ಮತ್ತೆ ಇದು ಡಿರೇಲ್ ಆಗುವುದಕ್ಕೆ, ಏನೋ ಒಪ್ಪಂದ ಇದೆ ಅದು ಡಿರೇಲ್ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಈ ಹಿಂದೆ 2 ಬಾರಿ ಮಾತುಕತೆ ಅಂತಿಮ ಹಂತಕ್ಕೆ ಬಂದಾಗ ಅದನ್ನು ಅನುಷ್ಠಾನಕ್ಕೆ ಬರದಂತೆ ತಡೆದಂಥವರು ಬೆಂಜಮಿನ್ ನೇತನ್ಯಾಹು. ಕಳೆದ ಬಾರಿ ಅಂತೂ ಅಂತಿಮ ಹಂತ ಬಂದು ಹಾಗೇ ಹೋಗ್ತಾ ಇತ್ತು. ಆ ಹಂತದಲ್ಲಿ ಇದ್ದಕ್ಕಿದ್ದಾಗೆ ಇರಾನ್ ಮೇಲೆ ದಾಳಿ ಮಾಡಿ ಮಾತುಕತೆ ಕುಸಿಬಿಡಾವ ಮಾಡಿ.
ಈಗ ತಾತ್ಕಾಲಿಕ ಯುದ್ಧ ವಿರಾಮ ಘೋಷಣೆ ಮಾಡಿದೆ. ಇದು ಬೆಂಜಮಿನ್ ನೇತನ್ಯಾಹು ಅವರಿಗೆ ಇಷ್ಟ ಇಲ್ಲ. ಆದ್ದರಿಂದ ಈಗಿರುವ ಪ್ರಶ್ನೆ ನಾನು ಮೊದಲು ಕೇಳಿದಾಗೆ, ಹಾಗಿದ್ದರೆ ಈ ಯುದ್ಧ ವಿರಾಮಕ್ಕೆ ಇಸ್ರೇಲ್ ಅಡ್ಡಿಯಾಗ್ತಾ ಇದೆ, ಲೆಬನಾನ್ ಮೇಲೆ ನಡೆದ ದಾಳಿ ಯಾವ ಪರಿಣಾಮವನ್ನು ಬೀರುತ್ತೆ, ಏನಾಗುತ್ತೆ, ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ. ವಿಶ್ವ ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಯಲ್ಲಿ ನಾವು ಬೇಸರದಿಂದ ಒಪ್ಪಿಕೊಳ್ಳಬೇಕಾದ್ದು ಪಾಕಿಸ್ತಾನ ಮಧ್ಯಸ್ಥಿಕೆ ಮತ್ತು ಪಾಕಿಸ್ತಾನದ ಡಿಪ್ಲೊಮಸಿಯನ್ನು ಎಲ್ಲರೂ ಕೂಡ ಶ್ಲಾಘನೆ ಮಾಡ್ತಿದ್ದಾರೆ. ಅದು ಭಾರತದ್ದಾಗಬೇಕಾಗಿತ್ತು. ಮೋದಿ ಆದರೆ ನಮಗೆ ಸಂತೋಷ ಆಗ್ತಿತ್ತು ಡಿಪ್ಲೊಮಸಿ. ಆದರೆ ಮೋದಿ ಯುದ್ಧ ನಡೆಯುವ 2 ದಿನ ಮೊದಲು ಹೋಗಿ ಬೆಂಜಮಿನ್ ನೇತನ್ಯಾಹುನವರ ಒಪ್ಕೊಂಡು ಅವ್ರ ಬೆನ್ನು ಹಿಡ್ಕೊಂಡು ನಕ್ಬಿಟ್ಟು ಬಂದ್ಬಿಟ್ರು. ಆಗಲೇ ಅವ್ರು ಪಾರ್ಟಿಜಾನ್ ಆಗಿದ್ದು. ಮಧ್ಯಸ್ಥಿಕೆ ಸ್ವತಃ ಆರತಿಯನ್ನು ಕಳೆದುಕೊಂಡಿದ್ದು. ಅದು ದುಃಖ ನಮಗೆಲ್ಲ ಆಗೋದು. ಏನಿವೆ ಯುದ್ಧ ಏನಿದೆ, ಯುದ್ಧ ನಿಲ್ಲಬೇಕು, ಶಾಂತಿ ಅಹಿಂಸೆ ಇರಬೇಕು, ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೇನೆ, ಮತ್ತೆ ಮಾತನಾಡ್ತೀನಿ. ನನ್ನ ಮಾತನ್ನು ಕೇಳಿ ಕಮೆಂಟ್ ಮಾಡಿ, ಆಯಿತಾ? ಚೆನ್ನಾಗಿಲ್ಲದಿದ್ರೆ ಬೈರಿ, ನೋ ಇಶ್ಯೂ. ಮತ್ತೆ ನಾಳೆ ಮಟ್ಟಿಗೋಣ. ಅಲ್ಲಿವರೆಗೆ ನಮಸ್ಕಾರ.